ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗಿದೆ ಕಾಡಾನೆಗಳ ಉಪಟಳ. ಬೇಲೂರು ತಾಲೂಕಿನ ಮಾಳೆಗೆರೆ ಗ್ರಾಮದಲ್ಲಿ ಹಾವಳಿ ಜಾಸ್ತಿಯಾಗಿದೆ. 16 ಎಕರೆ ಪ್ರದೇಶದ ಬೆಳೆ ಸಂಪೂರ್ಣವಾಗಿ ನಾಶ ಆಗಿಬಿಟ್ಟಿದೆ. ಕಾಡಾನೆಗಳ ಹಾವಳಿ ಮತ್ತೆ ಮಿತಿ ಮೀರ್ತಾ ಇದೆ. ಹಾಸನ ಜಿಲ್ಲೆಯಲ್ಲಿ ಬೆಳೆ ನಾಶ ಮಾಡ್ತಾ ಇದ್ದಾವೆ. ಕೆಲವೊಂದಿಷ್ಟು ಕಡೆಗಳಲ್ಲಿ ಗ್ರಾಮಗಳಿಗೆ ನುಗ್ತಾ ಇದ್ದಾವೆ. ನೋಡಿ, ಅದರಲ್ಲೂ ಕಟಾವಿಗೆ ಬಂದಂಥ ಬೆಳೆಯನ್ನು ನಾಶ ಮಾಡ್ತಿರೋದು ರೈತರಿಗೆ ಬಹಳ ನೋವು ತರಿಸ್ತಾ ಇದೆ. ಮೆಕ್ಕೆಜೋಳ, ರಾಗಿ ಬೆಳೆ ನಾಶ ಮಾಡಿದೆ ಗಜಪಡೆ. 15 ವರ್ಷಗಳಿಂದ ಬೆಳೆದಿದ್ದ 8 ಎಕರೆ ತೆಂಗಿನ ಮರಗಳು ನಾಶ ಆಗಿದೆ. 15 ವರ್ಷ ಮಗು ಸಾಕಿರ್ತಾರೆ ಆ ಭಾಗದ ಜನ. ಲಕ್ಷಾಂತರ ರೂಪಾಯಿ ನಷ್ಟ. ಪರಿಹಾರ ಕೇಳಿದ್ರೆ ಏನೋ ಒಂದು ಅರೆಕಾಸಿನ ಮಜ್ಜಿಗೆ ಆನೆ ಹೊಟ್ಟೆ ಅಂತಾರೆ ಲಾಸ್ಟ್. ಈಗಾತ ನೋಡಿ 15 ವರ್ಷದಿಂದ ಎಷ್ಟು ಖರ್ಚು ಮಾಡಿರ್ತಾರೆ. ಯಾರ ಕಾರಣ ಹಾಗಾದರೆ ಆನೆ ದಾಳಿಗೆ? ಅಂದರೆ ಇಲ್ಲಿ ಆನೆ ಹಾವಳಿನ ತಡೆಯಬೇಕಾದದ್ದು ಜಿಲ್ಲಾಡಳಿತ ಅಥವಾ ಸರ್ಕಾರದ ಕೆಲಸ. ಜನರಿಗೆ ತೊಂದರೆ ಆಗದಂತ ನೋಡ್ಕೊಳ್ಳೋದು. ಆನೆ ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿದ್ರು, ಏನೋ ಒಂದು ಬೇಲಿ ವ್ಯವಸ್ಥೆ ಮಾಡ್ತೀವಿ ಅಂತ ಏನಿಲ್ಲ. ಎಲ್ಲ ಬೆಳೆ ಹಾನಿ ಮಾಡಿ ಹೋಗಿಬಿಟ್ಬಿಟ್ಟಿದೆ. ಶಾಶ್ವತ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇಲ್ಲವಾದರೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುವಂಥ ಎಚ್ಚರಿಕೆಯನ್ನು ಈಗ ಆ ಮಾಳೆಗೆರೆ ಗ್ರಾಮದ ರೈತರು ಕೊಡ್ತಾ ಇದ್ದಾರೆ. ಮೆಕ್ಕೆಜೋಳ ಹಾನಿಯಾಗಿದೆ, ರಾಗಿ ನಾಶ ಆಗಿಬಿಟ್ಟಿದೆ. ಅದರ ಜೊತೆಗೆ ಬಾಳೆ ಬೆಳೆ ಬೆಳೆದಿದ್ರು, ತೆಂಗಿನ ಬೆಳೆ ಬೆಳೆದಿದ್ರು 15 ವರ್ಷದಿಂದ, ಅದು ಕೂಡ ಈಗ ನಾಶ ಆಗಿಬಿಟ್ಟಿದೆ. ನೋಡಿ, ತೆಂಗಿನ ಮರ ಯಾವ ರೀತಿ ಆ ಗಜಪಡೆ ಬಂದು ಸರ್ವನಾಶ ಮಾಡಿದೆ ಅಂಥೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ ರೈತರು. ಮುಗೀತದು, ಒಂದು ಸರಿ ನೆಲ ಕಸ್ತು ಅಂತ ಹೇಳಿದ್ರೆ ಆಯುಸ್ಸು ಮುಗಿದಂಗೆ ಅಂತ ಅರ್ಥ. ಆನೆ ಹೆಜ್ಜೆ ಇಡ್ತು ಒಂದು ಬೆಳೆ ಮೇಲೆ ಅಂತ ಹೇಳಿದ್ರೆ ಅದು ನೆಕ್ಸ್ಟು ಒಂದು 2-3 ವರ್ಷ ಬೇಕು. ಹಾಗಾಗಿನೇ ನಮ್ಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ರೈತರು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ರೇಂಜಿಗೆ ತುಂಬ ಇದ್ದಾವೆ. ಮಾಹಿತಿ ಕೊಡಬೇಕು ಗೌರ್ಮೆಂಟ್. ಏನ್ ಮಾಡ್ಬೇಕು ಆಗ ನಾವು ಅವೆಲ್ಲ ಮಾತಾಡ್ಬಾರ್ದು. ಹಿಂಗ್ ಮಾಡಿದ್ಮೇಲೆ ಗೌರ್ಮೆಂಟ್ ಏನಾದ್ರು ಮಾಹಿತಿ ಕೊಡಬೇಕು ಅಂತ ಹೇಳ್ಬೇಕು.